ಮಾಡ್ತಾರೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಚಾರ ಏನಪ್ಪ ಅಂತಂದರೆ, ನಾನು ಇಲ್ವಾಲ ನಾಡ ಕಚೇರಿನಲ್ಲಿ ಇದ್ದೀನಿ. ಇವತ್ತು ಡೇಟು 20/11/2025 ಗುರುವಾರ. ಏನು ವಿಚಾರಕ್ಕೆ ಬಂದಿದ್ದೀನಿ ಇವತ್ತು ಅಂತಂದರೆ, ನಮ್ಮ ಭೂಮಿನ ದುರಸ್ತಿ ಮಾಡಿಕೊಡಿ ಅಂತ ನಾನು ಅರ್ಜಿ ಕೊಟ್ಟಿದ್ದು ಜನವರಿ ತಿಂಗಳಲ್ಲಿ 11ನೇ ತಾರೀಕು. ಅದಾದಮೇಲೆ ಮತ್ತೆ ವಿ ಎ ಅವ್ರಿಗೆ, ಆಮೇಲೆ ಉಪ ತಹಸೀಲ್ದಾರ್ ಅವ್ರಿಗೆ ಜ್ಞಾಪಿಸಿದ್ದೀನಿ. ಅದು ಮೇನಲ್ಲಿ ಕೊಟ್ಟಿದ್ದೀನಿ ಅರ್ಜಿನ. ಅವ್ರನ್ನ ಮತ್ತೆ ಸಪ್ರೇಟ್ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಆದರೂ ಕೂಡ ಇವರು ಆಫೀಸರ್ಸ್ ಮಾಡ್ತಾಯಿಲ್ಲ. ಇವಾಗ ಮತ್ತೆ ಆಗಸ್ಟಲ್ಲಿ ಒಂದು ಮನವಿ ಪತ್ರನ ಕೊಟ್ಟಿದ್ದೀನಿ. ಅದಕ್ಕೂ ಅವ್ರು ಏನೂ ಕೇರ್ ಮಾಡಿಲ್ಲ. ಅದಾದಮೇಲೆ ಮತ್ತೆ ತಹಸೀಲ್ದಾರ್ ಅವ್ರಿಗೆ ಮನವಿ ಸಲ್ಲಿಸಿದ್ದೀನಿ. ಆಮೇಲೆ ಶಿರಸ್ತೇದಾರ್ಗೆ ಹೇಳಿದ್ದೀನಿ, ಮಾಡ್ತೀನಿ ಅಂತ ಹೇಳಿದರು. ಇವಾಗ ಕಳೆದ ಹೋದ ವಾರ ಇಲ್ಲಿ ಮತ್ತೆ ಕಚೇರಿಗೆ ಬಂದು ನಾನು ನೆನಪು ಮಾಡಿದಾಗ ನೆಕ್ಸ್ಟು ಮುಂದಿನ ಗುರುವಾರ ಬಪ್ಪ ಅಷ್ಟರಲ್ಲಿ ನಾವು ದುರಸ್ತಿ ಮಾಡಿಕೊಡೋದಕ್ಕೆ ನಿನಗೆ 1 to 5 ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವಾಗ ಒಂದು ವಾರ ಕಳೆದ ಮೇಲೆ ಇವತ್ತು ಗುರುವಾರ ಬಂದಿದ್ದೀನಿ ಕಚೇರಿಗೆ, ನಾಡ ಕಚೇರಿಗೆ. ಇವಾಗ ಊಟದ ಟೈಮು, ಊಟ ಮಾಡ್ತಿದ್ದಾರೆ. ಊಟ ಮಾಡಲಿ, ಒಂದು ಅರ್ಧ ಗಂಟೆ ಆದಮೇಲೆ ಕೇಳ್ತೀನಿ ಮುಂದೆ ಏನಾಗುತ್ತೆ ಅಂತ ನೋಡೋಣ. ನೀವು ಯಾರ್ಯಾರು ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಕಳಿಸಿ. ನಾಡ ಕಚೇರಿಗೆ ಬರಬೇಕಾದ್ರೆ ಪ್ರತಿಯೊಂದು ದಾಖಲೆಗಳನ್ನ ಕೊಟ್ಟು ನೀವು ಎಲ್ಲ ಎವಿಡೆನ್ಸ್ನ ಜೋಪಾನವಾಗಿ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ಮುಂದೆ ಲೀಗಲ್ ಫೈಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಹಂತವಾಗಿ ತಮ್ಮ ಒಂದು ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಿ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅಧಿಕಾರಿಗಳು ಕೇಳಲ್ಲ. ಬರವಣಿಗೆ ರೂಪದಲ್ಲಿ ಪತ್ರಗಳನ್ನ ಬರೆದವ್ರಿಗೆ ಮನವಿನ ಸಲ್ಲಿಸಿ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನ ನಾಡ ಕಚೇರಿಗಳಲ್ಲಾಗಲಿ, ಗ್ರಾಮ ಪಂಚಾಯತಿಗಳಲ್ಲಾಗಲಿ, ಯಾವುದೇ ಸರ್ಕಾರಿ ಕಚೇರಿಗಳಲ್ಲಾಗಲಿ ಮಾಡಿ. ಆಮೇಲೆ ಯಾರಿಗೂ ಲಂಚ ಕೊಡಬೇಡಿ. ವಿಶೇಷವಾಗಿ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸನ ಮಾಡಿಸ್ಕೊಳ್ಳಿ. ಅಧಿಕಾರಿಗಳಿಗೆ ನಮ್ಮ ಸರ್ಕಾರದಿಂದ, ನಮ್ಮ ತೆರಿಗೆ ಹಣದಿಂದ ಲಕ್ಷಾಂತರ ರೂಪಾಯಿ ದುಡ್ಡು ಬರುತ್ತೆ. ಆಮೇಲೆ ಅವ್ರಿಗೆ ಸರ್ಕಾರಿ ವಾಹನ ಎಲ್ಲ ಸಿಗುತ್ತೆ, ಹಲವಾರು ಭತ್ಯೆಗಳು ಸಿಗುತ್ತೆ, ಪಿಂಚಣಿ ಸೌಲಭ್ಯ ಸಿಗುತ್ತೆ. ಎಲ್ಲರೂ ಕೂಡ ಪ್ರಶ್ನೆ ಮಾಡಿ. ಹೋರಾಟ ಮಾಡೋದ್ರಿಂದ ಸಮಯ ವ್ಯರ್ಥ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಆಮೇಲೆ ಕಚೇರಿಗಳಲ್ಲಿ ವೀಡಿಯೋ ಮಾಡಿದ್ರೆ ತಹಸೀಲ್ದಾರರು ಬೈತಾರೆ. ಬೈಯೋದಂಥ ಅವಶ್ಯಕತೆ ಏನಿಲ್ಲ. ಆದರೆ ಮಹಿಳೆಯರು ಇರ್ತಾರಲ್ಲ, ಅವ್ರದ್ದು ವೀಡಿಯೋ ಮಾಡಬೇಡ ಕಣಪ್ಪ ಅಂತ ಹೇಳ್ತಾರೆ. ಅದೆಲ್ಲ ಹಂಗಿದ್ರೆ ಸರ್ಕಾರಿ ಕೆಲಸಕ್ಕೆ ಯಾಕೆ ಬರಬೇಕು? ಅದನ್ನು ಯಾವುದೇ ಒಂದು ದುರುಪಯೋಗ ಪಡಿಸ್ಕೊಂಡ್ರೆ ಕೇಸ್ ಹಾಕಲಿ. ಸುಮ್ಮನೆ ಕಿರಿಕ್ ಮಾಡ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ. ಮುಂದಿನ ದಿನಗಳಲ್ಲಿ ಒಂದು ಹೋರಾಟನ ಮಾಡೋಣ, ಅಂದರೆ ಲೀಗಲ್ ಆಗಿ. ಸುಮ್ಮನೆ ಬೀದಿಲಿ ಕುಂತ್ಕೊಂಡು ಹೋರಾಟ ಮಾಡಿದ್ರೆ ಸಮಯ ವ್ಯರ್ಥ ಆಗುತ್ತೆ. ಓಕೆ, ಇಷ್ಟು ಹೇಳಿ ಇವಾಗ ಊಟ ಆದಮೇಲೆ ಏನು ಹೇಳ್ತಾರೆ ಅಂತ ಕೇಳಿಬಿಟ್ಟು ನಿಮ್ಗೆ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನಮಸ್ಕಾರ. ಇವಾಗ ಕೇಳಿದೆ, ಸರಿ ಹೇಳಿದ್ದಾರೆ. ಇವತ್ತು ನಾನು RI ಅವ್ರಿಗೆ ಕಳಿಸ್ತೀನಿ ಕಣಪ್ಪ. ಇನ್ನೊಂದು ದಿನ ಆದಮೇಲೆ ಮತ್ತೆ ಡೆಪ್ಯೂಟಿ ತಹಸೀಲ್ದಾರ್ ಅವ್ರಿಗೆ ಹೋಗುತ್ತೆ. ಅದಾದಮೇಲೆ ನಿಮ್ಮ ತಾಲೂಕು ಆಫೀಸ್ಗೆ ಹೋಗು, ಸೋಮವಾರ ಕೇಳು ಅಂತ ಹೇಳಿದ್ದಾರೆ. ನೋಡೋಣ ಅದಾದಮೇಲೆ ಏನು ಮಾಡ್ತಾರೆ ಅಂತ ಅಪ್ಡೇಟ್ ಮಾಡ್ತೀನಿ. ಇವತ್ತು ಕೆಲಸ ಆಗಿದೆ. ಕಳೆದ ಒಂದು 10 ತಿಂಗಳಿಂದ ಪ್ರಯತ್ನ ಪಟ್ಟು ಇವತ್ತಾಗಿದೆ. ಯಾರ್ಯಾರ ಭೂಮಿ ಇನ್ನೂ ದುರಸ್ತಾಗಿಲ್ಲ ಅವರೆಲ್ಲರೂ ಎಲ್ಲ ದಾಖಲೆಗಳನ್ನೂ ತಗೊಂಡು ಬಂದು ಕಚೇರಿಗೆ ಕೊಟ್ಟು ತಮ್ಮ ಕೆಲಸಗಳನ್ನ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಏನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಇವಾಗ ಹೊಟ್ಟೆ ಸಿಗ್ತೈತೆ ನನಗೆ, ಊಟ ಮಾಡಬೇಕು. ಬಾಯ್ ಫ್ರೆಂಡ್ಸ್. ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದು ನಮ್ದು ಇಲ್ವಾಲ ನಾಡ ಕಚೇರಿ. ಬನ್ನಿ, ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಹೋಗಿ ಯುವ ಜನತೆ, ನಿಮ್ಮ ತಂದೆ ತಾಯಿ ಏನೇನು ಕೆಲಸಗಳನ್ನ ಮಾಡಿಸಿರಲ್ಲ ಪಾಪಚ್ಚಿ, ಅವರು ನೀವಾದರೂ ಮಾಡಿಸಿ ಅಂತ ಹೇಳಿ ಇವತ್ತಿನ ವೀಡಿಯೋ ಮುಗಿಸ್ತೀನಿ. ನಮಸ್ಕಾರ, ಬಾಯ್.